ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಕಾನೂನಿನ ಅರಿವು ಮೂಡಿಸುವ, ಕಾನೂನು ವ್ಯವಸ್ಥೆ ಕಾಪಾಡುವ ವಕೀಲರಿಗೆ ಇಲ್ಲವೇ ರಕ್ಷಣೆ? ದಿನಾಂಕ 16/4/2025ರಂದು ಭಾರತೀಯ ವಕೀಲರ ಪರಿಷತ್ತಿನ ಸಹ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರೂ ಆದ ವೈ.ಆರ್. ಸದಾಶಿವರೆಡ್ಡಿ ಅವರ ಮೇಲೆ ಅಪರಿಚಿತರಿಂದ ನಡೆದ ಭೀಕರ ಹಲ್ಲೆ ಮತ್ತು ದಾಳಿಯನ್ನು ಖಂಡಿಸಿ ಇಂದು ಸಂಡೂರಿನಲ್ಲಿ ಸಂಡೂರು ವಕೀಲರ ಸಂಘದ ಸರ್ವ ಸದಸ್ಯರು ತೀವ್ರವಾಗಿ ಖಂಡಿಸಿ ಪ್ರತಿಭಟನೆ ಮೂಲಕ ದೌರ್ಜನ್ಯಕಾರಿ ಹಲ್ಲೆಯನ್ನು ಸೂಕ್ತ ತನಿಖೆ ನಡೆಸಿ ಅಪರಾಧಿಗಳಿಗೆ ಕಾನೂನಿನ ಪ್ರಕಾರ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ತಹಶೀಲ್ದಾರರ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮಲ್ಲಪ್ಪ ಅರಳಿ, ಉಪಾಧ್ಯಕ್ಷರಾದ ದಾದಾಪೀರ್, ಎಚ್. ಕುಮಾರಸ್ವಾಮಿ, ಪರಶುರಾಮ್ ಪೂಜಾರ್, ಎಂ. ಅಂಜಿನಪ್ಪ, ಡಿ. ನಾಗರಾಜ್, ಆರ್. ವಿ. ನಾಗರಾಜ್, ಎಚ್. ನಾಗರಾಜ್, ರಾಮಚಂದ್ರ, ಸಿದ್ಧಿವಿನಾಯಕ ಪಾಟೀಲ್, ಶ್ರುತಿ ಇನ್ನೂ ಹಲವಾರು ಹಿರಿಯ ವಕೀಲರು ಉಪಸ್ಥಿತರಿದ್ದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಮತ್ತು ಅದೇ ಕರ್ನಾಟಕ ವಕೀಲ ಪರಿಷತ್ತಿನ ಸದಸ್ಯರಾದ ಮತ್ತು ಮಾಜಿ ಅಧ್ಯಕ್ಷರಾದ ವೈ.ಆರ್. ಸದಾಶಿವರೆಡ್ಡಿ ವಕೀಲರ ಮೇಲೆ ಬೆಂಗಳೂರಿನಲ್ಲಿ ಅಪರಿಚಿತ ವ್ಯಕ್ತಿಗಳು ಅವ್ರ ಆಫೀಸ್ ಒಳಗೆ ಕೆಲಸ ನಿರ್ವಹಿಸುತ್ತಿರುವಾಗ ನಾಡಿಂದ ಹಲ್ಲೆ ಮಾಡಿರ್ತಕ್ಕಂಥದ್ದು ಇರುವ ಖಂಡನೀಯ. ಇಂಥ ಅಪರಿಚಿತ ವ್ಯಕ್ತಿಗಳನ್ನು ಬಂಧಿಸಿ ಆದಷ್ಟು ಬೇಗ ನ್ಯಾಯ ದೊರಕಿಸಿಕೊಡಬೇಕೆಂದು ನಮ್ಮಲ್ಲಿ ಕೇಳಿಕೊಳ್ತೇನೆ. ಅದೇ ರೀತಿ ಈ ವಕೀಲರ ಸಂರಕ್ಷಣಾ ಕಾಯ್ದೆ ಆದಷ್ಟು ಬೇಗ ಶೀಘ್ರದಲ್ಲಿ ಜಾರಿಗೆ ಬಂದು ಇಂಥ ದುಷ್ಕರ್ಮಿಗಳನ್ನು ಬೇಗ ಬಂಧಿಸಿ ಅವ್ರಿಗೆ ಶಿಕ್ಷೆ ಕೊಡಬೇಕಂತೇಳಿ ನಾವು ಈ ಮನವಿ ಪತ್ರನ ಮೊನ್ನೆ ತಹಸೀಲ್ದಾರ್ ಅವ್ರ ಮುಖಾಂತರ ಈ ಮನವಿ ಪತ್ರ ಏನಂದರೆ ತಾವೆಲ್ಲರೂ ಇವತ್ತು ಮನವಿ ಕೊಟ್ಟಿದ್ದೀವಿ. ಒಂದು ದಿನದ ತಮ್ಮ ಕೆಲಸವನ್ನು ಬಿಡುವು ಮಾಡಿ ತಾವು ಇವತ್ತು ಈ ಥರ ಅಲ್ಲೆಯನ್ನು ಕಾನೂನು ಪ್ರಕಾರ ನಿಲ್ಲಿಸಲೇಬೇಕಂತೇಳಿ ಬಂದು ಇವತ್ತೆಲ್ಲರೂ ಸೇರಿ ಮನವಿ ಕೊಟ್ಟಿದ್ದೀವಿ. ನಾವು ಕೊಟ್ಟಿರುವ ಈ ಮನವಿಯನ್ನು ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ಮೊನ್ನೆ ಗೌರವಾನ್ವಿತ ರಾಜ್ಯಪಾಲರು ರಾಜ್ಯಭವನ ಬೆಂಗಳೂರು ಇವರಿಗೆ ಇವತ್ತೇ ನಾವು ಮುಂದಿನ ದಿನಮಾನಗಳಲ್ಲಿ ವಕೀಲರು ಯಾರನ್ನೂ ಎದುರ ಕೆಟ್ಟ ಕೆಲಸ ಮಾಡಬೇಕಾ ಬೇಡ ಅಂತೇಳಿ ಬರುತ್ತೆ. ಈ ರೀತಿ ಅವರಿಗೆ ಭಯ ಬಂದಾಗ ಕೆಲಸ ಮಾಡೋದು ಹೇಗೆ? ಹಾಗಾದ್ರೆ ನೀವು ಬಂದು ನಮಗೆ ಕೇಸ್ ಕೊಟ್ಟಿರ್ತೀರಿ, ನಿಮಗೆ ನ್ಯಾಯ ಒದಗಿಸೋದು ಹೇಗೆ? ಆ ಕಾರಣಕ್ಕೋಸ್ಕರ ಇಲ್ಲಿ ಸಾರ್ವಜನಿಕರು ಕೂಡ ತಮ್ಮ ನಡವಳಿಕೆಯಲ್ಲಿ ಬದಲಾವಣೆಯನ್ನ ಮಾಡ್ಕೊಳ್ಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೆ. ಯಾಕೆ ಅಂತ ಹೇಳಿದ್ರೆ, ನಿಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥವ್ರು, ನಿಮಗೆ ಸಹಕಾರವನ್ನ ಕೊಡ್ತಕ್ಕಂಥವ್ರು, ನಿಮ್ಮ ಜೊತೆಗೆ ಕೈ ಜೋಡಿಸ್ತಕ್ಕಂಥ ವ್ಯಕ್ತಿಗಳಿಗೆ ಮೇಲೆ ಹಲ್ಲೆ ಮಾಡಿದಾಗ ಸಾರ್ವಜನಿಕರು ಕೂಡ ಇದನ್ನು ವಿರೋಧಿಸಬೇಕು. ಈ ಒಂದು ದುಷ್ಕೃತ್ಯವನ್ನ ಖಂಡಿಸಬೇಕು. ಸಂಬಂಧಪಟ್ಟಿರ್ತಕ್ಕಂಥ ಸರ್ಕಾರಗಳಿಗೆ ಒತ್ತಾಯವನ್ನ ಮಾಡಬೇಕು ಅಂತೇಳಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೆ. ಮುಂದಿನ ದಿನಮಾನಗಳಲ್ಲಿ ನ್ಯಾಯ ವಿತರಣೆ ಒಂದು ವ್ಯವಸ್ಥಿತವಾಗಿ ನಡೀಲಿ. ಮೊದಲೆಲ್ಲ ಈಗಿರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ವಿಕಾರ ಮನಸ್ಸುಗಳು ಇರ್ತಕ್ಕಂಥ ವ್ಯಕ್ತಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಸಮಾಜದಲ್ಲಿ ಆತಂಕ ಜಾಸ್ತಿ ಆಗ್ತದೆ, ದುಃಖ ದುಮ್ಮಾನಗಳು ಜಾಸ್ತಿ ಆಗ್ತಾ ಇದ್ದಾವೆ, ಭದ್ರತೆ ಕಡಿಮೆ ಆಗ್ತಾ ಇದೆ ಜನಕ್ಕೆ ಅಂತ ಅನಿಸ್ತಾ ಇದೆ. ಈ ದಿಸೆಯಲ್ಲಿ ಜವಾಬ್ದಾರಿ ಇರತಕ್ಕಂಥ ಎಲ್ಲರೂ, ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳು, ಸಂಘ ಸಂಸ್ಥೆಗಳು ಮತ್ತು ಸರ್ಕಾರ ವಿಶೇಷವಾಗಿ ಸೂಕ್ತವಾಗಿರ್ತಕ್ಕಂಥ ನಿರ್ಣಯಗಳನ್ನ ಕೊಡ್ಕೊಂಡು ಈ ವೃತ್ತಿಯನ್ನ ನಿರ್ವಹಣೆ ಮಾಡ್ತಕ್ಕಂಥ ಯಾವುದೇ ಡಾಕ್ಟರ್ಗೆ ಆಗಲಿ, ವಕೀಲರಿಗೆ ಆಗಿರಲಿ, ಇವತ್ತು ಅವ್ರ ಕೆಲಸವನ್ನ ಮಾಡ್ಲಿಕ್ಕೆ ಒಂದು ಒಳ್ಳೆಯ ವಾತಾವರಣ ಇರಬೇಕು. ಇಲ್ಲದೆ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಒಂದು ಸರಿಯಾದ ರೀತಿಯಲ್ಲಿ ನಾವು ನಮ್ಮ ಕರ್ತವ್ಯಗಳನ್ನು ನಿರ್ವಹಣೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಭಯ ಕಾಡ್ತಾ ಇದೆ. ಈ ದಿಸೆಯಲ್ಲಿ ತಾವು ಭೂಮಿ ಮಾಧ್ಯಮದವರು ವಕೀಲರ ಈ ಒಂದು ಹೋರಾಟದಲ್ಲಿ ಏನೋ ಒಂದು ನ್ಯಾಯ ಇದೆ ಅಂತಕ್ಕಂಥ ಒಂದು ವಿಚಾರವನ್ನ ನೀವು ಎತ್ತಿಕೊಂಡು ನಮ್ಮನ್ನ ನೀವು ಸಾರ್ವಜನಿಕರಿಗೆ ಮುಟ್ಟಿಸಬೇಕು. ಸಾರ್ವಜನಿಕರಿಗೆ ನಾವು ಎನ್ಲೈಟನ್ ಮಾಡಬೇಕು, ಅವರಲ್ಲಿ ಪ್ರಜ್ಞೆ ಮೂಡಬೇಕು ಅನ್ನೋ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಮ್ಮ ವಕೀಲರ ಸಂಘದ ಪರವಾಗಿ, ನಮ್ಮ ಪರಿಷತ್ತಿನ ಪರವಾಗಿ ತಮಗೂ ಕೂಡ, ತಮ್ಮ ಮೀಡಿಯಾದ ಎಲ್ಲಾ ಮೀಡಿಯಾದವರಿಗೆ ನಾನು ಧನ್ಯವಾದಗಳನ್ನು ಹೇಳಿ ಒಂದು ಕಾಯ್ದೆಯನ್ನ ತರಬೇಕಂತ ನಿಮ್ಮ ಹೋರಾಟ ಇದೆ. ಇದುವರೆಗೂ ಯಾಕೆ ಅದು ಜಾರಿಗೆ ಬಂದಿಲ್ಲ ಅಂತ ನಾವು ವಕೀಲರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬರ್ಬೇಕಂತೇಳಿ ಮಾನ್ಯ ಸರ್ಕಾರದಲ್ಲಿ ನಾವು ವಿನಂತಿ ಮಾಡ್ಕೊಳ್ತೇವೆ. ಆದಷ್ಟು ಶೀಘ್ರದೊಳಗೆ ಆ ಕಾಯ್ದೆ ಜಾರಿ ಒಳಗೆ ಬಂದು ಇಂಥ ಕೃತ್ಯ ನಡೆಸಿರ್ತಕ್ಕಂಥ ದುಷ್ಕರ್ಮಿಗಳಿಗೆ ಆದಷ್ಟು ಬೇಗ ಶೀಘ್ರ ಶಿಕ್ಷೆ ಆಗಲಿ ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಈ ಘಟನೆಯನ್ನ ಸಂಡೂರು ವಕೀಲರ ಸಂಘದ ಸರ್ವ ಸದಸ್ಯರು ಖಂಡಿಸ್ತೇವೆ. ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದೇನೆಂದ್ರೆ, ಆದಷ್ಟು ಶೀಘ್ರದೊಳಗೆ ದುಷ್ಕರ್ಮಿಗಳನ್ನ ಬಂಧಿಸಿ ಅವ್ರಿಗೆ ನಮ್ಮ ಹಲ್ಲೆಗಳಾಗಿರ್ತಕ್ಕಂಥ ನ್ಯಾಯವಾದಿಯಾಗಿರ್ತಕ್ಕಂಥ ನಮ್ಮ ವಕೀಲರ ಭಾರತ ವಕೀಲರ ಸಂಘದ ಉಪಾಧ್ಯಕ್ಷರಾದ
ವೈ.ಆರ್. ಸದಾಶಿವ ರೆಡ್ಡಿ ಸರ್ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.